ಇನ್ನು ರೇಣುಕಾಚಾರ್ಯ 420 ಅಂತ ಹೇಳಿ ಎಚ್.ಡಿ. ರೇವಣ್ಣ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ರೇವಣ್ಣ ಹೇಳಿಕೆಗೆ ಎಂಪಿ ರೇಣುಕಾಚಾರ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಚ್.ಡಿ. ದೇವೇಗೌಡರ ಸುಪುತ್ರ ರೇವಣ್ಣ ಸತ್ಯ ಹರಿಶ್ಚಂದ್ರ. ರೇವಣ್ಣನ ಬಾಯಲ್ಲಿ ಬಹಳ ಆದರ್ಶದ ಮಾತುಗಳು ಬರ್ತವೆ. ಎಚ್.ಡಿ. ರೇವಣ್ಣನವರೇ, ನೀವು ನನಗಿಂತ ಹಿರಿಯರಿದ್ದೀರಿ. ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಸುಪುತ್ರರು ಸನ್ಮಾನ್ಯ ರೇವಣ್ಣ ಭಾಳ ಸತ್ಯ ಹರಿಶ್ಚಂದ್ರರು. ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ದೇವೇಗೌಡರ ಕುಟುಂಬ ಸಾವಿರಾರು ಎಕರೆ ಭೂಮಿ, ಸಾವಿರಾರು ಕೋಟಿ ಹಣ ಇತ್ತು. ಹುಟ್ಟುವಾಗ ಚಿನ್ನದ ಚಮಚ ಬಾಯಿ ಇಟ್ಕೊಂಡೆ ಹುಟ್ಟಿದ್ರು ಪಾಪ ಸತ್ಯ ಹರಿಶ್ಚಂದ್ರರು. ಈಗ ಭಾಳ ಆದರ್ಶ ಅವ್ರ ಬಾಯಲ್ಲಿ. ಸನ್ಮಾನ್ಯ ರೇವಣ್ಣನವರೇ, ನೀವು ಭಾಳ ರಾಜಕಾರಣದಲ್ಲಿ ನನಗಿಂತ ಹಿರಿಯರು, ಮಾಜಿ ಪ್ರಧಾನಮಂತ್ರಿಗಳ ಸುಪುತ್ರರು, ಸಚಿವರಾಗಿ ಶಾಸಕರಾಗಿ ಕೆಲಸ ಮಾಡಿದ ಅನುಭವ ಇದೆ. ನನ್ನ ಬಗ್ಗೆ ಹಗುರವಾಗಿ ಮಾತಾಡ್ತೀರಿ, 420 ಅಂತ ಹೇಳ್ತೀರಿ. ಆಯಿತು, ನಾನು 420 ಅಂತ ನಾನು ಒಪ್ಕೊಳ್ತೀನಿ ನಿಮಗೆ, ನಿಮ್ಮ ಭಾವನೆಯಲ್ಲಿ. ನಾನು 420 ಆಗಿದ್ದರೆ ನಿಮ್ಮ ಸುಪುತ್ರ ಪ್ರಜ್ವಲ್ ರೇವಣ್ಣ ಏನು ಹೇಳಿದರು? ಸೂಟ್ ಕೇಸ್ ಪಾರ್ಟಿ ಅಂತ ಹೇಳಿದರು. JDS ಅಂದರೆ ಸೂಟ್ ಕೇಸ್ ಪಾರ್ಟಿ. ಹೇಳಿದ ತಕ್ಷಣ ತಾವೇನು ಮಾಡಿದ್ರಿ? ಅವರನ್ನು ರಾಜ್ಯದ ಜನತಾದಳದ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರಿ. ಇವೆಲ್ಲ ವಿಚಾರವನ್ನ ನೋಡ್ತಾ ಇದ್ವಿ. ಒಂದು ಕಡೆ ರೇವಣ್ಣ ಅವರ ವಿರುದ್ಧ ರೇಣುಕಾಚಾರ್ಯ ಹರಿಹಾಯ್ತಾ ಇದ್ರು, ಇತ್ತ ಕುಮಾರಸ್ವಾಮಿ ಅವರ ವಿರುದ್ಧ ಶ್ರೀರಾಮುಲು ಹರಿಹಾಯ್ತಾ ಇದ್ರು. ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಬಿಜೆಪಿ ನಾಯಕರು ಇವತ್ತು ಕೂಡ ಅಂಥದ್ದೇ ವಿಚಾರವನ್ನು ಮುಂದಿಟ್ಟುಕೊಂಡು SIT ತನಿಖೆಗೆ ನಾವು ಸಹಕರಿಸೋದಿಲ್ಲ, SIT ತನಿಖೆಯನ್ನು ಒಪ್ಪೋದಿಲ್ಲ ಅನ್ನುವಂಥ ವಿಚಾರವನ್ನು ಇವತ್ತು ಕೂಡ ನಾವು ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ ಎನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಇತ್ತ ರೇವಣ್ಣ ಅವರ ವಿರುದ್ಧ ಕೂಡ ರೇಣುಕಾಚಾರ್ಯ ಹರಿಹಾಯ್ತಾ ಇದ್ದಾರೆ, ಸತ್ಯ ಹರಿಶ್ಚಂದ್ರ ಅವರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತನಾಡ್ತಾ ಇದ್ದಾರೆ. ಇವತ್ತು ಕೂಡ ಕಲಾಪದಲ್ಲಿ ಅಂಥದ್ದೇ ಗಲಾಟೆಯನ್ನು ನಿರೀಕ್ಷೆ ಮಾಡಬೇಕಾಗತ್ತಲ್ವಾ ಪ್ರಸನ್ನ? ಆನಂದ್, ಇವತ್ತಿನ ವಿಧಾನಸಭಾ ಕಲಾಪವೂ ಕೂಡ ಆಡಿಯೋ ಟೇಪ್ನ ವಿಚಾರದಲ್ಲಿಯೇ ನುಂಗಿ ಹೋಗುವಂತಹ ಸಾಧ್ಯತೆ ಇದೆ. ಯಾಕೆಂತಂದ್ರೆ ನಿನ್ನೆಯಷ್ಟೇ ಈ ಒಂದು ಆಡಿಯೋ ಟೇಪ್ ವಿಚಾರವಾಗಿ SIT ತನಿಖೆ ವಹಿಸೋದಕ್ಕೆ ಸ್ಪೀಕರ್ CM ಕುಮಾರಸ್ವಾಮಿ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ರು. ಇದರ ಆಧಾರದ ಮೇಲೆ ಯಾವ ರೀತಿಯ ಒಂದು SIT ರಚನೆಯನ್ನ ಮಾಡಬೇಕು ಅನ್ನೋ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಇದೆ. ಆದ್ರೆ ಬಿಜೆಪಿ ನಾಯಕರು ಮಾತ್ರ ಈ ಒಂದು ವಿಚಾರವನ್ನ ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದಾರೆ. SIT ತನಿಖೆ ಮಾಡೋದ್ರಿಂದಾಗಿ ಈ ಆಡಿಯೋ ಟೇಪ್ ರಿಲೀಸ್ ಮಾಡಿದ್ದು ಸ್ವತಃ ಕುಮಾರಸ್ವಾಮಿಯೇ. ಹೀಗಾಗಿ ಅವರ ಅಧೀನದಲ್ಲಿಯೇ ಒಂದು SIT ಅನ್ನ ರಚನೆ ಮಾಡೋದ್ರಿಂದ ಯಾವ ರೀತಿಯ ಸೂಕ್ತವಾದಂತಹ ತನಿಖೆ ನಡೆಯೋದಕ್ಕೆ ಸಾಧ್ಯ ಅನ್ನುವಂತಹ ದೊಡ್ಡ ಮಟ್ಟದ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿಯ ನಾಯಕರು ತೀವ್ರ ಮಟ್ಟದ ಒಂದು ಆಕ್ಷೇಪವನ್ನ ಮತ್ತು ಗದ್ದಲವನ್ನ ಎಬ್ಬಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಶ್ರೀರಾಮುಲು ಅವರು ಕೂಡ ಮಾತನಾಡ್ತಾ ಇದೇ ವಿಚಾರವನ್ನ ಹೇಳ್ತಾ ಇದ್ರು. ಕುಮಾರಸ್ವಾಮಿ ಅವರ ಬಗ್ಗೆ ಸಾಕಷ್ಟು ಅನುಮಾನವಿದೆ. ಈ ಆಡಿಯೋ ಟೇಪ್ ಅನ್ನ ಯಡಿಯೂರಪ್ಪನವರ ವಿರುದ್ಧ ಏನು ಮಾಡಲಾಗಿದೆ ಅನ್ನುವಂಥದ್ದು ಈ ಆರೋಪ ಕೇಳಿ ಬರ್ತಾ ಇರುವಂತದ್ದು ಸ್ವತಃ CM ಕುಮಾರಸ್ವಾಮಿ ಅವರಿಂದಾಗಿ. ಹೀಗಾಗಿ ನೇರವಾಗಿ ಅವರೇ ಆಡಿಯೋ ಟೇಪ್ ಅನ್ನ ಮಾಡಿ ಅವರೇ SIT ತನಿಖೆಯನ್ನ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಈ ಕಾರಣಕ್ಕೆ ಇವತ್ತಿನ ಸದನ ಕೂಡ ಇದೇ ಆಡಿಯೋ ಟೇಪ್ ವಿಚಾರವಾಗಿ ಮತ್ತು ಬಿಜೆಪಿಯ ನಾಯಕರು SIT ತನಿಖೆಯನ್ನ ವಿರೋಧಿಸಿಯೇ ತಮ್ಮ ನಿಲುವನ್ನು ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಹಿಂದೆ ಯಾವೆಲ್ಲ JDS ನ ನಾಯಕರು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು, ಈ ವಿಚಾರವಾಗಿಯೂ ಕೂಡ ಬಿಜೆಪಿ ನಾಯಕರು ತೀವ್ರ ಮಟ್ಟದ ಆಕ್ಷೇಪವನ್ನು ವ್ಯಕ್ತಪಡಿಸಿ ಇವತ್ತು ಈ ಒಂದು ಸ್ಪೀಕರ್ ಹೊರಡಿಸಿರುವಂತಹ ರೂಲಿಂಗ್ ಅನ್ನ ಮರುಪರಿಶೀಲನೆ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ಹೇರ್ತಾರೆ. ನಿನ್ನೆ ನಡೆದಂತಹ ಬಿಜೆಪಿ ನಾಯಕರ ಸಭೆಯಲ್ಲೂ ಕೂಡ ಇದೇ ತೀರ್ಮಾನ ಆಗಿದೆ. ಎಲ್ಲಾ ಶಾಸಕರು ಕೂಡ ಒಕ್ಕಲಿನಿಂದ ಈ SIT ತನಿಖೆಯನ್ನ ವಿರೋಧಿಸಬೇಕು ಅನ್ನುವಂಥದ್ದು. ಹೀಗಾಗಿ ಇವತ್ತು ನಡೆಯುವಂತಹ ವಿಧಾನಸಭಾ ಕಲಾಪವೂ ಕೂಡ ಆಡಿಯೋ ಟೇಪ್ನ ವಿಚಾರಕ್ಕೆ ಮತ್ತು SIT ತನಿಖೆ ವಿಚಾರಕ್ಕೆ ಬಹುಶಃ ಗದ್ದಲದಲ್ಲಿ ಮುಳುಗಿ ಹೋಗುವಂತಹ ಸಾಧ್ಯತೆಯೇ ದಟ್ಟವಾಗಿ ಕಾಣಿಸ್ತಾ ಇದೆ. ಆನಂದ್ ಬುರ್ಲೆ.